ಶ್ರೀ ಶಾಂತೇಶ್ವರನ ಅತ್ಯಂತ ಭಕ್ತಿಯಿಂದ ನಮಿಸಿ ಸ್ಮರಿಸಿ ಇವತ್ತಿನ ಕರ್ನಾಟಕ ಸರ್ಕಾರ ಸ್ಥಳೀಯ ಸಂಸ್ಥೆಗಳ ಸಹಕಾರದೊಂದಿಗೆ ಇಂಡಿ ಪುರಸಭೆಯ ಆಶ್ರಯದಲ್ಲಿ ನಡೀತಕ್ಕಂಥ ಇಂಡಿ ನಗರದ ಮೆಗಾ ಮಾರ್ಕೆಟ್ ಈ ಒಂದು ಐತಿಹಾಸಿಕ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರತಕ್ಕಂಥ ನಮ್ಮೆಲ್ಲರ ಆರಾಧ್ಯ ಗುರುಗಳು, ಮಾತೃ ಹೃದಯದ ನಮ್ಮೆಲ್ಲರ ಈ ಭಾಗದ ಸರ್ವರನ್ನ ಉದ್ಧರಿಸಿರ್ತಕ್ಕಂಥ ಅರಭಾವಿ, ಚಮಕೇರಿ, ಬಬಲಾದಿ ಅನೇಕ ಮಠಗಳ ಹೊಂದಿರತಕ್ಕಂಥ ಪರಮ ಪೂಜ್ಯರಾಗಿರ್ತಕ್ಕಂಥ ನನ್ನ ಆರಾಧ್ಯ ಗುರು ಆಗಿರ್ತಕ್ಕಂಥ ಶ್ರೀ ಶಿವಯ್ಯ ಮಹಾಸ್ವಾಮಿಗಳಲ್ಲಿ ಅತ್ಯಂತ ಭಕ್ತಿಯಿಂದ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಹಾಗೂ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ಕರ್ನಾಟಕ ರಾಜ್ಯದ ಹಿರಿಯ ನಾಯಕರು, ಮುತ್ಸದಿ ಸರಳ ವ್ಯಕ್ತಿತ್ವದ ಕರ್ನಾಟಕ ವಿಧಾನಸಭೆಯ ವಿರೋಧ ಪಕ್ಷದ ನಾಯಕರು, ಹಿಂದಿನ ಸಚಿವರು, ನನ್ನ ಕುಟುಂಬದ ಅತ್ಯಂತ ಆತ್ಮೀಯರಾಗಿರ್ತಕ್ಕಂಥ ಸನ್ಮಾನ್ಯ SR ಪಾಟೀಲ್ರೇ, ಈ ನಗರದ ಪ್ರಥಮ ಪ್ರಜೆ ಸೋದರಿ ಶ್ರೀಮತಿ ಶೈಲಜಾ ಪೂಜಾರಿ ಅವರೇ, ಉಪಾಧ್ಯಕ್ಷರಾಗಿರ್ತಕ್ಕಂಥ ಆತ್ಮೀಯರಾದ ಇಸ್ಮಾಯಿಲ್ ಅರಬ್ ಅವರೇ, ಈ ಭಾಗದ ಉಪವಿಭಾಗಾಧಿಕಾರಿಗಳಾಗಿರ್ತಕ್ಕಂಥ ಆತ್ಮೀಯರಾದ ಯುವ ಉತ್ಸಾಹಿಯಾಗಿರ್ತಕ್ಕಂಥ ರಾಹುಲ್ ಸಿಂಧೆ ಅವರೇ, ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ನಗರದ ಎಲ್ಲ ಗೌರವಾನ್ವಿತ ಆತ್ಮೀಯ ಬಂಧುಗಳೇ, ಈ ತಾಲೂಕಿನ ಎಲ್ಲ ನನ್ನ ಪೂಜನೀಯ ಬಂಧುಗಳೇ, ಈ ಪುರಸಭೆಯ ಎಲ್ಲ ಗೌರವಾನ್ವಿತ ಸದಸ್ಯರುಗಳೇ, ಮಾಧ್ಯಮದ ಗೆಳೆಯರೇ, ಆತ್ಮೀಯರೇ, ಇವತ್ತು ಮೊದಲಿಗೆ ಕಳೆದ ಒಂದೂವರೆ ವರ್ಷದಿಂದ ಇಡೀ ಪ್ರಪಂಚ ಕೋವಿಡ್-19 ಈ ಕರೋನಾ ಮಹಾಮಾರಿಯಿಂದ ಇಡೀ ಪ್ರಪಂಚ ಇವತ್ತು ಅನೇಕ ಸಾವು ನೋವುಗಳನ್ನು ಕಂಡಿದ್ದೀವಿ. ಅದರಲ್ಲಿ ನಮ್ಮ ಭಾಗದಲ್ಲೂ ಸಹಿತ ಅನೇಕ ಜನರ ನಾವೆಲ್ಲ ಕಳ್ಕೊಂಡಿದ್ದೀವಿ. ಬಹುತೇಕ ಅವರಿಗೆ ನಾವೆಷ್ಟು ಸ್ಮರಣೆ ಮಾಡಿದ್ರು ಕಡಿಮೆ. ಸಾರ್ವಜನಿಕ ಬದುಕಿನಲ್ಲಿರ್ತಕ್ಕಂಥವ್ರು, ಯುವ ಉತ್ಸಾಹಿಗಳು, ಏನೋ ಅನೇಕ ಜನ ಬಹಳ ಬದುಕಾದಂಥವ್ರು ಸಹಿತ ನಮ್ಮನ್ನು ಅಗಲಿದ್ದಾರೆ. ಅವರೆಲ್ಲರನ್ನ ನೆನಪಿಸಿಕೊಳ್ಳುತ್ತ ಈ ಭಾಗದ ಹಿಂದಿನ ಶಾಸಕರುಗಳು, ಅನೇಕ ಚುನಾಯಿತ ಪ್ರತಿನಿಧಿಗಳು, ಸಾರ್ವಜನಿಕರು, ಅಧಿಕಾರಿ ವರ್ಗ, ಸಮಾಜದ ಅತ್ಯಂತ ಕಳಕಳಿ ಇರತಕ್ಕಂಥ ಅನೇಕ ಜನ ನಮ್ಮನ್ನು ಅಗಲಿದ್ದಾರೆ. ಅವರೆಲ್ಲರನ್ನ ನಾನು ಈ ಸಂದರ್ಭದಲ್ಲಿ ಸ್ಮರಣೆ ಮಾಡಿ, ಅವರ ಕುಟುಂಬಗಳಿಗೆ ಒಂದು ಆಘಾತ ಆಗಿದೆ, ಅದನ್ನು ಸಹಿಸುವಂತ ಶಕ್ತಿಯ ಭಗವಂತ ಅವರಿಗೆ ಕರುಣಿಸಲಿ ಅಂತ ಹೇಳಿ ನಾನು ಅತ್ಯಂತ ಭಾವಪೂರ್ಣವಾದಂಥ ಒಂದು ಅವರಿಗೆ ಆ ಭಗವಂತ ಕರುಣಿಸಲಿ ಅಂತ ಹೇಳಿ ನಾನು ಪ್ರಾರ್ಥನೆ ಮಾಡಿ, ಇವತ್ತು ಕರ್ನಾಟಕ ರಾಜ್ಯ ಒಂದು ಶಾಂತಿ, ಪ್ರೀತಿಯಿಂದ, ಸಹಬಾಳ್ವೆಯಿಂದ ಬರತಕ್ಕಂಥ ಒಂದು ನಾಡು ಇದು. ಈ ನಾಡಿನ ಉದಯಕ್ಕಾಗಿ ಶ್ರಮಿಸಿರ್ತಕ್ಕಂಥ ಅನೇಕ ಜನ ಮಹನೀಯರನ್ನ ನಾವೆಲ್ಲ ನೆನಪಿಸ್ಕೋಬೇಕಾಗ್ತದೆ. ಭಾರತ ದೇಶದಲ್ಲಿ ಒಂದು ವಿಭಿನ್ನವಾದಂಥ ರಾಜ್ಯ ಇದೆ. ಈ ನಾಡು ಅನೇಕ ಶ್ರೇಷ್ಠ ವಿಧದಲ್ಲಿ ಆಗುವುದನ್ನು ಸ್ಮರಣೆ ಮಾಡಿ, ಕರ್ನಾಟಕದ ಕೊನೆಯ ಭಾಗ ಭೀಮೆಯ ದಡದಲ್ಲಿ ಇರತಕ್ಕಂಥ ಇಂಡಿ ತಾಲೂಕಿನ ಈ ಭಾಗದ ಐತಿಹಾಸಿಕ ಅನೇಕ ಕಾರ್ಯಕ್ರಮವನ್ನು ನಾವೆಲ್ಲ ಮಾಡಿದ್ದೀವಿ. ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೇನೋ ಒಂದು ಅವಕಾಶ ಸಿಕ್ಕಿದ್ದು. ನಮ್ಮ ಹಿಂದಿನ ಸರ್ಕಾರಗಳು, ಈಗಿನ ಸರ್ಕಾರಗಳು ಬಹಳ ದೊಡ್ಡ ಪ್ರಮಾಣದ ಸಹಾಯಗಳನ್ನು ಮಾಡೋದನ್ನ ನಾವೆಲ್ಲ ಸ್ಮರಣೆ ಮಾಡಬೇಕಾಗ್ತದೆ. 2013ರಿಂದ 2021ರವರೆಗೆ ಈ ಭಾಗದ ಅನೇಕ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರವನ್ನು ಕೊಡ್ತಕ್ಕಂಥದ್ದಾಗಲಿ,
ಈ ಭಾಗವನ್ನ ಪ್ರತಿಷ್ಠಿತ ಭಾಗವನ್ನಾಗಿ ಅಭಿವೃದ್ಧಿಯ ದಿಕ್ಕು ದಸೆಯನ್ನು ಬದಲಾವಣೆ ಮಾಡತಕ್ಕಂಥ ಪ್ರಯತ್ನ ನಾವೆಲ್ಲ ಮಾಡ್ತಾ ಇದ್ದೀವಿ. ಕರ್ನಾಟಕ ಸರ್ಕಾರ ಈ ಭಾಗದ ಇತಿಹಾಸದಲ್ಲಿ ಕೊಡಲಾರದಂತ ದೊಡ್ಡ ಪ್ರಮಾಣದ ಅನುದಾನಗಳನ್ನ ಹಿಂದಿನ ಸರ್ಕಾರಗಳು ಈಗಿನ ಸರ್ಕಾರಗಳು ಕೊಟ್ಟದನ್ನ ನಾವೆಲ್ಲ ನೆನಪಿಸ್ಕೋಬೇಕಾಗ್ತದೆ. ಇವತ್ತು 2013 2018 ಈ ಭಾಗದ ಸುವರ್ಣಾಕ್ಷರಗಳಿಂದ ಬರೆದಿರ್ತಕ್ಕಂಥ 3,500 ಕೋಟಿ ರೂಪಾಯಿ ಅನುದಾನ ಈ ತಾಲೂಕಿನ ಸಮಗ್ರ ಅಭಿವೃದ್ಧಿಯನ್ನ ಹೊಸ ವಿಧದಲ್ಲಿ ಸಾಧಿಸತಕ್ಕಂಥ ಪ್ರಯತ್ನಕ್ಕೆ ಒಂದು ಹೊಸ ನಾಂದಿ ಹಾಡುತ್ತನ್ನ ನಾವೆಲ್ಲ ಇವತ್ತು ನೆನಪಿಸ್ಕೋಬೇಕಾಗ್ತದೆ. ಇತ್ತೀಚಿನ ದಿನಗಳಲ್ಲೂ ಸಹಿತ ಬಹಳ ದೊಡ್ಡ ಪ್ರಮಾಣದ ಸಹಾಯವನ್ನ ನಾವೆಲ್ಲ ಸ್ಮರಣೆಯನ್ನ ಮಾಡ್ಕೋಬೇಕಾಗ್ತದೆ. ಆದ್ರೆ ಇವತ್ತೇನು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ, ಕೊರೋನಾ ಮಹಾಮಾರಿ ಮಧ್ಯದಲ್ಲಿ ಅತ್ಯಂತ ಸಂಕ್ಷಿಪ್ತವಾಗಿ ಸಾಂಕೇತಿಕವಾಗಿ ಪೂಜ್ಯರ ಅಣತಿಯಂತೆ ಸರ್ಕಾರದ ನಿಯಮಗಳನ್ನ ಪಾಲನೆ ಮಾಡುವಂತ ಒಂದು ಸಂದರ್ಭದಲ್ಲಿ ನಾವೆಲ್ಲ ಇದ್ದೀವಿ. ಇವತ್ತು ಮೆಗಾ ಮಾರ್ಕೆಟ್ ಈ ನಗರದ ಒಂದು ಶಿಖರ ಇವತ್ತು ಆ ರೀತಿಯಲ್ಲಿ ಆಗ್ತಾ ಇದೆ. ಮುಂದಿನ 18-20 ತಿಂಗಳಲ್ಲಿ ಇವತ್ತು ನಾನು ನೆನಪಿಸ್ಕೋಬೇಕಾಗ್ತದೆ ಇಂಡಿ ನಗರದ ಮಹಾಜನತೆಯಲ್ಲಿ, ಅದರಲ್ಲಿ ವಿಶೇಷವಾಗಿ ರಸ್ತೆಯನ್ನು ಅಗಲೀಕರಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಬಹಳ ಜನ ಸಹಾಯವನ್ನ ತ್ಯಾಗವನ್ನ 2 ವರ್ಷಗಟ್ಟಲೆ 4-6 ಸಭೆಗಳನ್ನ ಅನೇಕ ಜನರ ಸಹಾಯ ಸಹಕಾರದಿಂದ ಅವರ ಆ ತ್ಯಾಗದ ಮನೋಭಾವನೆಯಿಂದ ರಸ್ತೆಯನ್ನು ಅಗಲೀಕರಣ ಮಾಡಿದ್ದೀವಿ. ಬಹುತೇಕ ನೀವು ಇಂಡಿ ನಗರದ ಮಧ್ಯಭಾಗದಲ್ಲಿ ನ್ಯಾಷನಲ್ ಹೈವೇ ರೋಡ್ ಅಗಲಿರ್ತದ ಅಷ್ಟು ಪ್ರಮಾಣದ ರೋಡನ್ನ ಅಗಲಾದದ್ದನ್ನ ನಾವೆಲ್ಲ ನೋಡ್ತಾ ಇದ್ದೀವಿ. ಕಾರಣ ಏನಂತ ಕೇಳಿದ್ರೆ ಅನೇಕ ಜನ ನಮ್ಮವರು ಹಿರಿಯ ನಾಗರಿಕರು, ಯುವ ಉತ್ಸಾಹಿಗಳು ಅನೇಕ ಜನ ತಮ್ಮ ಪ್ರಾಣವನ್ನು ಕಳ್ಕೊಂಡದನ್ನ ನಾವೆಲ್ಲ ಇವತ್ತು ನೆನಪಿಸಬೇಕಾಗ್ತದೆ. ನಾನು ಅವರಿಗೆ ಅನುಕೂಲ ಆಗಲಿರುವಂತಹ ಸದಾಶಯದಿಂದ ಈ ರಸ್ತೆಯನ್ನು ಅಗಲೀಕರಣ ಮಾಡಿದ್ದೀವಿ. ರಸ್ತೆಯನ್ನು ಅಗಲೀಕರಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅನೇಕ ಜನ ತಮ್ಮ ಜೀವನೋಪಾಯದ ಒಂದು ಬದುಕಿಗೆ ಎಲ್ಲೋ ಒಂದು ಕಡೆ ತೊಂದರೆ ಆದಾಗ ಅವರಿಗೆ ಸಹಾಯ ಮಾಡ್ತಕ್ಕಂಥ ಪ್ರೇರಣೆಯಿಂದ ಅವತ್ತು ಒಂದು ಮೆಗಾ ಮಾರ್ಕೆಟ್ ಮಾಡಬೇಕು ಅನ್ನುವಂಥ ಕಳಕಳಿಯನ್ನ ಇಟ್ಕೊಂಡು ಆ ಚಿಂತನೆಯಿಂದ ಇವತ್ತಿಗೂ ಅದನ್ನು ಸಾಗಿ ಬಂದದ್ದನ್ನ ನೀವೆಲ್ಲ ಗಮನಿಸಿದ್ರಿ ಅಂತ ಹೇಳಿ ನಾನು ಭಾವಿಸಿದ್ದೀನಿ. ಇವತ್ತೇನು ಯಾವ ಸ್ಥಳದಲ್ಲಿ ನಾವು ಪೂಜೆಯನ್ನು ಮಾಡ್ತಾ ಇದ್ದೀವಿ, ಮೊದಲು ಇದು ಗೋಡಾವನ್ PWD ಅಂತ ತಿಳ್ಕೊಂಡಿದ್ದೀವಿ ನಾವೆಲ್ಲ. ನಾನು ಕ್ಯಾಬಿನೆಟ್ ಒಳಗೆ 2014ರಲ್ಲಿ ಕ್ಯಾಬಿನೆಟ್ ಡಿಸಿಷನ್ ಮಾಡಿದ್ವಿ ನಾವು, ಇದು PWD ಜಾಗ ಅಂತ ಹೇಳಿದ್ರೆ. ಆಮೇಲೆ ಬೇರೆ ಬೇರೆ ರೆವಿನ್ಯೂದವರ ಸರ್ಕಾರ ತಗೊಂಡು ಹಿಂದಿನ ಸರ್ಕಾರದ ಅವಧಿಯಲ್ಲಿ ಇದೊಂದು ಆಸ್ತಿ ಇವತ್ತು ಕೋಟ್ಯಾನುಕೋಟಿ ಆಸ್ತಿ ಆಗ್ತದೆ. ಇವತ್ತಿಲ್ಲಿ ಇದು ಇಲ್ಲಿಯ ಸ್ಥಳೀಯ ಸಂಸ್ಥೆಗೆ ಏನು ಪುರಸಭೆ ಇದೆ, ಮುಂದಿನ ನಗರಸಭೆ ಏನಾಗ್ತಾ ಇದೆ, ಅದಕ್ಕೆ ಒಂದು ಆಸ್ತಿ ಆಗಲಿ ಅನ್ನುವಂಥ ಚಿಂತನೆಯಿಂದ ನಾನು ಇದನ್ನ ಈ ಸ್ಥಳವನ್ನ ಇಲ್ಲಿ ಪುರಸಭೆಗೆ ಒಂದು ದೊಡ್ಡ ಆಸ್ತಿಯನ್ನಾಗಿ ಕೊಡ್ತಕ್ಕಂಥ ಪ್ರಯತ್ನ ಮಾಡಿದ್ದೀವಿ. ಇವತ್ತು 30 ಕೋಟಿ ರೂಪಾಯಿದಲ್ಲಿ ಮುಂದಿನ ದಿನಗಳಲ್ಲಿ ಇವತ್ತು 200ಕ್ಕಿಂತ ಹೆಚ್ಚಿಗೆ ಶಾಪ್ಸ್ಗಳನ್ನ ಬಹಳ ಹೈಟೆಕ್ ಇತ್ತೀಚಿನ ದಿನಗಳಲ್ಲಿ ಹೊಸ ಆವಿಷ್ಕಾರದೊಂದಿಗೆ ಈ ಮಳಿಗೆಗಳನ್ನ ಮಾಡ್ತಕ್ಕಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಯಾರಿಗೆ ಆ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಹಾನಿಯಾಗಿದೆ ಅವರಿಗೆ ಆದ್ಯತೆ ಕೊಡುವುದರ ಜೊತೆಗೆ ಉಳಿದವರಿಗೂ ಅವಕಾಶ ಕೊಡ್ತಕ್ಕಂಥ ಒಂದು ಪ್ರಯತ್ನವನ್ನ ಇಲ್ಲಿ ಮಾಡಬೇಕನ್ನುವಂಥ ಕಳಕಳಿಯನ್ನು ಇಟ್ಟುಕೊಂಡು ನಾನು ಪೂಜ್ಯರಿಗೆ ಮನವಿಯನ್ನು ಮಾಡಿಕೊಂಡೆ. ಅವರು ಇವತ್ತು ದಿನಾಂಕವನ್ನು ಕೊಟ್ಟರು. ಆ ದಿನಾಂಕದಂದು ಈ ಕಾರ್ಯಕ್ರಮ ಆಯೋಜನೆ ಆಗಿದೆ. ಅದ್ರ ಜೊತೆಗೆ ಸನ್ಮಾನ್ಯ SR ಪಾಟೀಲ್ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ. ಅವರು ತಮ್ಮ ಬಿಡುವಿಲ್ಲದ ಮಧ್ಯದಲ್ಲೂ ಸಹಿತ ನಮ್ಮೆಲ್ಲರ ಮೇಲಿನ ಪ್ರೀತಿಗಾಗಿ ಈ ಭಾಗದ ಜನ ಅನೇಕ ದಶಕಗಳವರೆಗೆ ಅವರಿಗೆ ಅವಕಾಶವನ್ನ ಸಹಾಯವನ್ನ ಮಾಡಿರ್ತಕ್ಕಂಥ ಪ್ರದೇಶ, ಆ ಅಭಿಮಾನದಿಂದ ಈ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿದ್ದಾರೆ. ಅದರಿನ್ನೂ ಅನೇಕ ಜನ ಮಂತ್ರಿಗಳು ಬರಬೇಕಾಗಿತ್ತು. ಈ ಸಂಸ್ಥೆಗೆ ಏನೋ ಒಂದು ಜವಾಬ್ದಾರಿ ಸಚಿವರಾಗಿರ್ತಾರೆ MTV ನಾಗರಾಜ್. ಅನಿವಾರ್ಯ ಕಾರಣದಿಂದ ಬೆಂಗಳೂರಿನಲ್ಲಿ ಒಂದು ಸಭೆ ಇರೋದ್ರಿಂದ ಅವರು ಬರೋದಾಗಿಲ್ಲ. ಆದರೆ ಅವರ ಶುಭ ಸಂದೇಶವನ್ನ ಪಟೇಲ್ ನಿಮ್ಮ ಮುಖಾಂತರ ಒಳ್ಳೆಯದಾಗಲಿ ಅನ್ನುವಂಥ ಮಾತನ್ನ ನನ್ನ ಜೊತೆಗೆ ಮೊನ್ನೆ ಮಾತನಾಡಿದರು. ಅದಾದ ನಂತರ ಜಿಲ್ಲೆಯ ಉಸ್ತುವಾರಿ ಸಚಿವರು ಅವರಲ್ಲಿ ಅವರ ಆರೋಗ್ಯ ಸರಿ ಇಲ್ಲದ ಕಾರಣ ಅವರು ಭಾಗಿಯಾಗಿಲ್ಲ. ಅವರ ಸೂಚನೆ ಈ ಸಂದರ್ಭದಲ್ಲಿ ಸ್ಮರಿಸಿ ಇನ್ನು ಅನೇಕ ಜನ ಅತಿಥಿಗಳು ಬರಬೇಕಾಗಿತ್ತು. ಅವರೆಲ್ಲರ ಅನುಪಸ್ಥಿತಿಯಲ್ಲಿ ಅವ್ರನ್ನ ಸಹಿತ ನಾನು ಸ್ಮರಣೆಯನ್ನು ಮಾಡಬೇಕಾಗ್ತದೆ. ಬಸವನಾಡಿನ ಈ ಭಾಗದಲ್ಲಿ ನಾವೆಲ್ಲ
ಇನ್ನೊಬ್ಬರನ್ನ ಪ್ರೀತಿಸ್ತಕ್ಕಂಥ ಗೌರವಿಸ್ತಕ್ಕಂಥ ವ್ಯವಧಾನವನ್ನ ಇಟ್ಕೊಂಡಿದ್ದೀವಿ ನಾವೆಲ್ಲ. ಸೊ ಅದಕ್ಕಾಗಿ ಇಂಡಿ ನಗರದ ಮಹಾಜನತೆಯ ಬಹುದಿನಗಳ ಏನು ಕನಸಾಗಿತ್ತು ಇವತ್ತು ಅದು ನನಸಾಗ್ತಾ ಇದೆ. ಅದು ಅತ್ಯಂತ ಪರಮ ಪೂಜ್ಯರ ಆಶೀರ್ವಾದದೊಂದಿಗೆ SR ಪಾಟೀಲ್ರಂತ ಮೇಧಾವಿ ಅಭಿವೃದ್ಧಿಯ ಚಿಂತನೆಗೆ ಪೂರಕವಾದಂಥ ವಿಚಾರವುಳ್ಳತಕ್ಕಂಥ ಒಬ್ಬ ಹಿರಿಯ ನಾಯಕರ ಸಾಕ್ಷೀಕರಿಸುವ ಮುಖಾಂತರ ನಿಮ್ಮೆಲ್ಲರ ಹಿರಿಯರ ಸಾಕ್ಷೀಕರಿಸುವ ಮುಖಾಂತರ ಈ ಕಾರ್ಯಕ್ರಮ ಆಗ್ತಾ ಇದೆ. ನಾನು ನಿಜಕ್ಕೂ ಇಂಡಿ ನಗರದ ಜನ ಯಾವ ರೀತಿ ಹೃದಯ ಶ್ರೀಮಂತರು ಅನ್ನೋದನ್ನು ನಾವು ಬಹಳ ಸಂದರ್ಭದಲ್ಲಿ ನೋಡಿದ್ದೀವಿ. ಈ ಭಾಗದ ಜನರಲ್ಲಿ ಬರ ಅನೇಕ ಸಮಸ್ಯೆಗಳಿದ್ರೂ ಸಹಿತ ಶ್ರೀಮಂತ ಹೃದಯದಲ್ಲಿ ಕಡಿಮೆ ಇಲ್ಲ. ಎಲ್ಲರನ್ನ ಪ್ರೀತಿಸ್ತಕ್ಕಂಥ ವ್ಯವಧಾನ ನಮ್ಮ ಪೂರ್ವಜರು ನಮ್ಮ ಕೊಟ್ಟಿರ್ತಕ್ಕಂಥ ಬಳುವಳಿ ಅದು. ಅದಕ್ಕಾಗಿಯೇ ಇಂಡಿ ಭಾಗ ದೊಡ್ಡ ಮಟ್ಟಿನ ಸ್ಥಳ ಆಗಿದ್ರು ಸಹಿತ ಹೃದಯ ಸ್ಪರ್ಶಿ ಎಲ್ಲರನ್ನ ಪ್ರೀತಿಸ್ತಕ್ಕಂಥ ವ್ಯವಧಾನ ನಾವು ಇಟ್ಕೊಂಡಿದ್ದೀವಿ. ಅದಕ್ಕಾಗಿಯೇ ಈ ಭಾಗದ ಜನರು, ರಾಜ್ಯದ ಜನ ನಮ್ಮ ಕಡೆ ಸೇರಿ ನೋಡ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿ ಮಾಡಿದ್ದೀವಿ ನಾವೆಲ್ಲ. ಇವತ್ತು ಈ ಭಾಗದ ಅನೇಕ ಜನ ಅಭಿವೃದ್ಧಿಯ ಚಿಂತನೆಯನ್ನು ಏನು ಕಂಡಿದ್ರು ಇವತ್ತು ಅದು ನನಸಾಗ್ತಾ ಇದೆ. ಬಹಳ ಸಂತೋಷ ಇದೆ. ಈ ಕಾರ್ಯಕ್ರಮದಲ್ಲಿ ಈ ತಾಲೂಕಿನ ಇತಿಹಾಸವನ್ನ ಬದಲಾವಣೆ ಮಾಡ್ತಕ್ಕಂಥ ಒಂದು ಅವಕಾಶವನ್ನ ಕಳೆದ 7-8 ವರ್ಷಗಳಿಂದ ನಾವು ಮಾಡ್ತಾ ಇದ್ದೀವಿ. ಈ ತಾಲೂಕಿನ ಅನೇಕ ಹಿರಿಯರು ಏನಿವತ್ತು ಕನಸನ್ನ ಕಂಡಿದ್ರು, ಇವತ್ತು ವಿಶೇಷವಾಗಿ GS ಕುಲಕರ್ಣಿ ಅವರಲ್ಲಿ ಬಂದು ಒಬ್ಬ ಹಿರಿಯ ಜೀವಿ ಈ ನಗರದ ಪ್ರತಿಷ್ಠಿತ ನ್ಯಾಯಾಧೀಶರಾಗಿ ಸೇವೆಯನ್ನು ಮಾಡಿ ಲಾಯರ್ ಆಗಿ ಕೆಲಸ ಮಾಡಿ ನಮ್ಮೆಲ್ಲರಿಗೆ ಮಾರ್ಗದರ್ಶನ ಮಾಡಿರ್ತಕ್ಕಂಥವ್ರು. ನನಗವರೊಂದು ಮಾತು ಹೇಳಿದ್ರು, ಭೀಮಾಶಂಕರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಮತ್ತು ಈ ಭಾಗದ ಅಭಿವೃದ್ಧಿ ಚಿಂತನೆಯನ್ನ ಇವತ್ತು ಬಹಳ ಸಂತೋಷದಿಂದ ಬಂದು ನನ್ನನ್ನು ಗೌರವಿಸಿ ಒಂದು ಬಂಗಾರದ ಕಡೆ ಹಾಕಿದ್ದಾರೆ. ನಾನು ಬಸವ ತತ್ವದ ಆಚಾರ ವಿಚಾರವನ್ನ ಹೊಂದಿಕೊಂಡಿರುವ ಆ ಖಡ್ಗವನ್ನ ನಯವಾಗಿ ಇಲ್ಲಿಯ ಶಾಂತೇಶ್ವರ ದೇವಸ್ಥಾನಕ್ಕೆ ನಾನು ಅದನ್ನು ಅವರೇ ನನಗೆ ಕೊಟ್ಟಿದ್ರು ಆಶೀರ್ವಾದ ರೂಪದಲ್ಲಿ, ನಾನು ಅದನ್ನು ದಾನ ರೂಪದಲ್ಲಿ ಶಾಂತೇಶ್ವರ ದೇವಸ್ಥಾನಕ್ಕೆ ಅದನ್ನು ಮರಳಿಸ್ತಾ ಇದ್ದೀನಿ ಅನ್ನೋ ಮಾತನ್ನ ಹೇಳಿ, ಅವರ ಕೊಟ್ಟಿರ್ತಕ್ಕಂಥ ಸ್ಫೂರ್ತಿ, ಅವರು ಕೊಟ್ಟಿರ್ತಕ್ಕಂಥ ಆಶೀರ್ವಾದ ಸದಾ ನನ್ನ ಜೀವನಕ್ಕೂ ಇರ್ತದೆ ಅನ್ನುವಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ, DR ಶಹ ಅವರು ಈ ನಗರದ ಒಬ್ಬ ಹಿರಿಯ ಜೀವಿ, ಅವರು ನನ್ನನ್ನು ಅನೇಕ ಸಂದರ್ಭದಲ್ಲಿ ಇವತ್ತು ಅವರು ಅಂತ ಅನೇಕ ಜನ ನನ್ನ ಯುವ ಉತ್ಸಾಹಿ ಆತ್ಮೀಯ ಗೆಳೆಯರು ಅನೇಕ ಜನ ನೀವೆಲ್ಲ ನನ್ನನ್ನು ಸ್ಫೂರ್ತಿಯನ್ನು ತುಂಬಿದ್ದೀರಿ. ಯಾರೋ ಒಬ್ಬರಿಂದ ಇದೆಲ್ಲ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎಲ್ಲರ ಕಳಕಳಿ ಸಹಾಯ ಆಶೀರ್ವಾದ ಆದ ಮಾತ್ರ ಈ ರೀತಿ ಬದಲಾವಣೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇಲ್ಲಿ ಅನಂತಕ ದೇವರವ್ರನ್ನ, BG ಚೌಧರಿ ಅವ್ರನ್ನ, ಅನೇಕ ಜನ ನಾವೆಲ್ಲ ಅವ್ರನ್ನ ಸ್ಮರಿಸಬೇಕಾಗ್ತದೆ. ಇಂಡಿ ನಗರದಲ್ಲಿ ಈ ತಾಲೂಕಿನ ಜನರು ಸಹಿತ ಅನೇಕ ಜನ ನಮ್ಮ ಸ್ಫೂರ್ತಿಯನ್ನ ನೀಡಿದ್ದಾರೆ. ಅವರೆಲ್ಲರನ್ನ ನಾನು ಈ ಸಂದರ್ಭದಲ್ಲಿ ಸ್ಮರಣೆಯನ್ನು ಮಾಡಿ, ಇಂಡಿ ತಾಲೂಕ ನಾನೊಂದು ನಿರ್ಣಯವನ್ನು ಮಾಡಿ ರಾಜಕಾರಣಕ್ಕೆ ಬಂದಿದೆ. ಶಾಸಕನಾದ ಬಳಿಕ ಯಾವುದು ಈ ಭಾಗದಲ್ಲಿ ಆಗೋದಿಲ್ಲ ಅನ್ನುವಂತ ನಿರ್ಣಯ ಆಗಿತ್ತು. ಅದನ್ನ ಮಾಡಿನೇ ರಾಜಕಾರಣ ಮಾಡಬೇಕು ಅನ್ನುವಂಥ ಚಿಂತನೆಯಿಂದ ಶ್ರೀ ಭೀಮಾಶಂಕರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಯಾರು ಒಬ್ಬರ ಆಸ್ತಿಯನ್ನಾಗಬೇಕಾಗಿತ್ತು ಅದನ್ನ ಸಿಂದಗಿ ಮತ್ತು ಇಂಡಿ ತಾಲೂಕಿನ ಜನರ ಆಸ್ತಿಯನ್ನಾಗಿ ಮಾಡುವ ಮುಖಾಂತರ ರೈತರ ಆತ್ಮಸ್ಥೈರ್ಯವನ್ನು ತುಂಬಿ 16,439 ಜನ ಅದರ ಮಾಲೀಕರನ್ನಾಗಿ ಮಾಡುವ ಮುಖಾಂತರ ಈ ಭಾಗದಲ್ಲಿ ಒಂದು ಉತ್ತಮ ದರ್ಜೆಯ ಸಹಕಾರಿ ಸಕ್ಕರೆ ಕಾರ್ಖಾನೆಯನ್ನು ಕಟ್ಟಿ ಈ ಭಾಗದ ಅಭಿವೃದ್ಧಿಗೆ ಒಂದು ಹೊಸ ಶಕ್ತಿಯನ್ನು ಪಡೆಯುವಂತಹ ಪ್ರಯತ್ನವನ್ನು ನಾನು ಮಾಡಿದ್ದೆ. ಅದಕ್ಕೆ ಹಿಂದಿನ ಸರ್ಕಾರದ ಮುಖ್ಯಮಂತ್ರಿಗಳು, ಅನೇಕ ಜನ ಸಚಿವರುಗಳು ಬಹಳ ಸಹಾಯ ಸಹಕಾರ ಮಾಡೋದನ್ನ ನೆನಪಿಸ್ಕೋಬೇಕಾಗ್ತದೆ. ಸನ್ಮಾನ್ಯ ಸಿದ್ದರಾಮಯ್ಯನವ್ರನ್ನ, ಮಾದೇವ ಪ್ರಸಾದ್ ಅವ್ರನ್ನ, ಅನೇಕ ಜನ ಇವತ್ತು ಆ ಕಾರ್ಖಾನೆಗೆ 3 ಸ್ವರೂಪ ಕೊಡುವಲ್ಲಿ ನನ್ನ ಆರಾಧ್ಯ ಸಿದ್ಧಲಿಂಗ ಮಹಾರಾಜರ ಆಶೀರ್ವಾದ, ಅದರಲ್ಲಿ ವಿಶೇಷವಾಗಿ ರಾಜಕೀಯವಾಗಿ ನನ್ನನ್ನು ಪ್ರತಿ ಹಂತದಲ್ಲಿ ಶಕ್ತಿ ತುಂಬಿರ್ತಕ್ಕಂಥ ಸನ್ಮಾನ್ಯ HK ಪಾಟೀಲ್ರನ್ನ ನಾನೆಲ್ಲ ನೆನಪಿಸ್ಕೋಬೇಕಾದ್ರೆ ಇನ್ನೂ ಅನೇಕ ಜನ ಸಹಾಯ ಮಾಡಿದಂಥವ್ರನ್ನ ಸ್ಮರಿಸಬೇಕಾದದ್ದು ಮನುಷ್ಯ ಧರ್ಮ. ಅವರೆಲ್ಲರನ್ನ ಇವತ್ತು ಸಂದರ್ಭದಲ್ಲಿ ಸ್ಮರಿಸಿ ಇಂಡಿ ನಗರ ಗಡಿ ಭಾಗದ ಜಿಲ್ಲೆ ಆಗಬೇಕು ಅನ್ನುವಂಥ ಚಿಂತನೆಯಿಂದ ನಾವೆಲ್ಲ ಈ ಅಭಿವೃದ್ಧಿಯ ದಶೆಯನ್ನ ಬದಲಾವಣೆ ಮಾಡ್ತಾ ಇದ್ದೀವಿ. ಇಲ್ಲಿ ರಸ್ತೆಗಳ ಅಗಲೀಕರಣ ಆಗಿರ್ಬೋದು, ಮಿನಿ ವಿಧಾನಸೌಧ, ಬಹುತೇಕ ಉತ್ತರ ಕರ್ನಾಟಕದಲ್ಲಿ ಕೆಲವೇ ಭಾಗದಲ್ಲಿ ಇರ್ಬೋದಂತ ವಿಧಾನಸೌಧ, ಅಂತ ಮಿನಿ ವಿಧಾನಸೌಧ, ಕೆಲವೇ ತಾಲೂಕುಗಳಲ್ಲಿ ಸ್ಟೇಡಿಯಂ. ನಿಮಗೂ ಜಾಗನೇ ಗೊತ್ತಿರಲಿಲ್ಲ ಸರ್ಕಾರಿ ಆಸ್ತಿ ಈ ರೀತಿ ಸದ್ಬಳಕೆ ಮಾಡಬೇಕಂತೇಳಿ ಬಿಜಾಪುರ ರಸ್ತೆಗೆ ಒಂದು ಜಿಲ್ಲಾ ಪರಿಷತ್ ಆಸ್ತಿಯಾಗಿತ್ತು, ಒಂದು 8 ಎಕರೆ. HK ಪಾಟೀಲ್ ಸಹಾಯದಿಂದ
ನಾನು ಅದನ್ನ ಇವತ್ತು ಡಿಗ್ರಿ ಕಾಲೇಜ್, ಆದರ್ಶ್, ITI ಎಜುಕೇಶನ್ ಹತ್ತು ರೀತಿಯಲ್ಲಿ ವಿದ್ಯಾನಗರದ ರೂಪದಲ್ಲಿ ಅಲ್ಲಿ ಬೆಳೆಸ್ತಾ ಇದ್ದೀವಿ. ನೀವೆಲ್ಲ ಬಿಜಾಪುರ ನಗರಕ್ಕೂ ಹೋದಾಗ ನೋಡ್ಬೋದು. ರಸ್ತೆಗಳ ಅಗಲೀಕರಣ ಯಾವ ರೀತಿ ಮೊದಲಿನ ರಸ್ತೆಗಳಿದ್ದು ಇವತ್ತು ಯಾವ ರೀತಿ ಅಗಲೀಕರಣ ಬಿಜಾಪುರ ರಸ್ತೆ ಆಗಿರ್ಬೋದು, ಸಿಂದಗಿ ರಸ್ತೆ ಆಗಿರ್ಬೋದು, ಉಳಿದ ಇವೆರಡು ರಸ್ತೆಗಳನ್ನಾಗಿರ್ಬೋದು ಯಾವ ವಿಧದಲ್ಲಿ ಇವತ್ತು ಸಾಗ್ತಾ ಇದೆ ನೋಡ್ಬೋದು. ನೀವೆಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ದವ್ರನ್ನ ನಾನು ನೆನಪಿಸ್ಕೋಬೇಕಾಗ್ತದೆ. ಈ ಭಾಗ ಬರದ ನಾಡಿಗೆ ಪ್ರತಿ ಸಸಿಯನ್ನು ನಡುವ ಮುಖಾಂತರ ಗಿಡಗಳನ್ನು ಬೆಳೆಸಕ್ರೆ ಮಾತ್ರ, ಅರಣ್ಯಕರಣ ಬೆಳೆಸಕ್ರೆ ಮಾತ್ರ ನಮ್ಮ ಬದುಕು ಹೊಸ ಸ್ವರೂಪದಲ್ಲಿ ಸಾಗಲಿಕ್ಕೆ ಸಾಧ್ಯ ಆಗ್ತದೆ. ಅಂತ ಪ್ರಯತ್ನವನ್ನ ಇಂಡಿ ನಗರದಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ ಸಾವರ್ಸಂಗ ಆಗಿರ್ಬೋದು, ಮೈಲಾರ ಆಗಿರ್ಬೋದು, ಇಂಥ ಅನೇಕ ಗ್ರಾಮಗಳಲ್ಲಿ ಹೊಸ ವಿಧದಲ್ಲಿ ಅರಣ್ಯಕರಣವನ್ನು ಬೆಳೆಸಿದ್ದನ್ನು ನಾವೆಲ್ಲ ನೋಡಬೇಕಾಗ್ತದೆ ಇವತ್ತು. ಅದರ ಜೊತೆಗೆ ಇಂಡಿ ಸರ್ವಾಂಗೀಣ ಅಭಿವೃದ್ಧಿ ಜೊತೆಗೆ ಈ ಭಾಗದ ಶೈಕ್ಷಣಿಕ ಪ್ರಗತಿಗಾಗಿ ಜಾರಕಿಯಲ್ಲಿ ಡಿಪ್ಲೊಮಾ ಕಾಲೇಜ್, ಡಿಗ್ರಿ ಕಾಲೇಜ್, ಡಿಪ್ಲೊಮಾ ಕಾಲೇಜ್ ಎಲ್ಲಿ ಕಲಿತಿದ್ರು ಅಂದ್ರೆ UKP ಸೆಂಟರ್ ಒಳಗೆ ನೆಲ ಮೇಲೆ ಕೂತು ನಮ್ಮ ಇಂಜಿನಿಯರಿಂಗ್ ಮುಂದಾಗಬೇಕಾದಂತ ವಿದ್ಯಾರ್ಥಿಗಳು ಲಾರಿ ವಿದೇಶ್ ಪಾಂಡೆ ಅವ್ರನ್ನ, ಬಸವರಾಜ್ ರೈಡರೆಡ್ಡಿ ಅಂತವ್ರನ್ನ ನೆನಪಿಸ್ಕೋಬೇಕಾಗ್ತದೆ. ನಾನು ನೀವು ಜಾರಕಿ ಹೊಂಟ್ರಿ ಅಂದ್ರೆ ಲೆಫ್ಟ್ ಸೈಡ್ ಬಿಲ್ಡಿಂಗ್ಸ್ಗಳು ಡಿಪ್ಲೊಮಾ ಡಿಗ್ರಿ ಕಾಲೇಜ್ ಯಾವ ರೀತಿ ಕಾಣಿಸ್ತದೆ ಅನ್ನೋದನ್ನ ನೀವೆಲ್ಲ ನೋಡ್ಬೋದು. ಅದ್ರ ಜೊತೆಗೆ ಇವತ್ತು ರಸ್ತೆಗಳನ್ನ ಅಭಿವೃದ್ಧಿ ಮಾಡ್ತಕ್ಕಂಥ ಪ್ರಯತ್ನವನ್ನಾಗಲಿ, ಅದ್ರ ಜೊತೆಗೆ ನೀರಾವರಿ, ಇಂಡಿ ಬ್ರಾಂಚ್ ಕೆನಾಲ್, ಬುತ್ತಿ ಬಸವಣ್ಣ, ಭವಿಷ್ಯದಲ್ಲಿ ಶಿವಮೊಗ್ಗ ಮುಳವಾಡ ಎಕ್ಸ್ಟೆನ್ಷನ್ ಕೆರೆಗಳನ್ನು ತುಂಬಿಸ್ತಕ್ಕಂಥದ್ದಾಗಲಿ, ಭೀಮಾ ನದಿಯ ಎತ್ತರವನ್ನ ಹಿಂದಿನ ಕಾಲದ 1993-94ರಲ್ಲಿ ಸನ್ಮಾನ್ಯ ವೀರಪ್ಪ ಮೊಯ್ಲಿಯವರು ನಾವು ನೆನಪಿಸ್ಕೋಬೇಕಾಗ್ತದೆ. ಮಹಾರಾಷ್ಟ್ರ ಸಹಕಾರದೊಂದಿಗೆ 8 ಬ್ಯಾರೇಜ್ಗಳನ್ನ, ನಮ್ಮ 4 ಬ್ಯಾರೇಜ್ಗಳು, ಅವರು 4 ಬ್ಯಾರೇಜ್ಗಳು, ಇವತ್ತು ಆ 8 ಬ್ಯಾರೇಜ್ಗಳನ್ನ ಉದಯಿಸ್ತಕ್ಕಂಥ ಪ್ರಯತ್ನ ನಾವೆಲ್ಲ ಮಾಡಿದ್ದೀವಿ. ಬಹುತೇಕ ಮೊಯ್ಲಿ ಅವ್ರನ್ನ ಆ ಭಾಗದ ಆಗಿನ ಶಾಸಕರಾಗಿರ್ತಕ್ಕಂಥವ್ರು ಬಹಳ ವಿಶೇಷ ಆಸಕ್ತಿ ಇತ್ತು. ದೇವಕಟ್ಟಿ ಅವ್ರನ್ನ ನಾನು ನೆನಪಿಸ್ಕೋಬೇಕಾಗ್ತಿದ್ದೀವಿ. ಸೊ ಆ 8 ಬ್ಯಾರೇಜ್ಗಳಿಂದ ಆ ಭಾಗಕ್ಕೆ ಈ ಭಾಗಕ್ಕೆ ಎಷ್ಟು ಅನುಕೂಲ ಆಗಿರೋದನ್ನ ನಾವೆಲ್ಲ ನೋಡ್ಬೋದು. ಅದ್ರ ಜೊತೆಗೆ ಇನ್ನೂ ಅನೇಕ ಪೂರ್ತಿ ಅಂತರ್ಗತದಾಗ ಶೈಕ್ಷಣಿಕ ಪ್ರಗತಿಗಾಗಿ ರೆಸಿಡೆನ್ಷಿಯಲ್ ಸ್ಕೂಲ್ಗಳಾಗಿರ್ಬೋದು, ಇಡೀ ಸಮಗ್ರ ಅಭಿವೃದ್ಧಿಯಲ್ಲಿ ಹೊಸ ವಿಧದಲ್ಲಿ ಮತ್ತು ಮಠಮಾನ್ಯಗಳಿಗೆ ಬಹಳ ದೊಡ್ಡ ಪ್ರಮಾಣದ ಕೊಡುಗೆಗಳನ್ನ ಡಾಕ್ಟರ್ ಅಂಬೇಡ್ಕರ್ ಅವರ ಆಶಯದಂತೆ ಸರ್ವರಿಗೂ ಸಮಪಾಲು ಸೈದ್ಧಾಂತಿಕ ನಿಲುವುಗಳೇನಿದೆ ಸರ್ಕಾರದ್ದು, ಆ ನಿಲುವುಗಳಿಗೆ ಪ್ರತಿರೂಪವಾಗಿ ಎಲ್ಲ ಹರಿಜನಕೇರಿಗಳು, ಏನು ದಲಿತ ಸಮುದಾಯದ ತಾಂಡಗಳಾಗಿರ್ಬೋದು, ಏನು ದಲಿತ ಸಮುದಾಯದ ಬಂಧುಗಳು ವಾಸಿಸ್ತಿರ್ತಾರೆ ಅಲ್ಲಿ CC ರಸ್ತೆಗಳು, SCP ಗ್ರ್ಯಾಂಟ್ ದೊಡ್ಡ ಪ್ರಮಾಣದಲ್ಲಿ ಈ ಭಾಗದ ಕಂಡರಿಯದಷ್ಟು ಅನುದಾನವನ್ನ ಎಲ್ಲ ಕಡೆ ಆದದ್ದನ್ನ ನೀವು ನೋಡ್ಬೋದು. ಸಂಗಮೇಶ್ವರ ದೇವಸ್ಥಾನ ಏನು ಕೂಡಲ ಸಂಗಮ ನಮ್ಮ ಭಾಗದಲ್ಲಿ ಕರಿತೀವಿ, ಆ ದೇವಸ್ಥಾನದವರೆಗೆ ರಸ್ತೆಯನ್ನಾಗಲಿ, ಆ ಪ್ರದೇಶದ ಅಭಿವೃದ್ಧಿ ಆಗಲಿ, ಅದ್ರ ಜೊತೆಗೆ ಭೀಮೆ ದರದಲ್ಲಿ 1968ರಲ್ಲಿ ವೀರೇಂದ್ರ ಪಾಟೀಲ್ರು ಒಂದು ಬ್ಯಾರೇಜ್ ಅನ್ನು ಮಾಡಬೇಕು ಉಡ್ಚಾಣ ಮತ್ತು ರೋಡಿಗೆ ಮಧ್ಯದಲ್ಲಿ ಎನ್ನುವಂತ ಚಿಂತನೆ ಮಾಡಿದ್ರು ಅವರು. ಆದ್ರೆ ನಾನು ಅದನ್ನ 2017ರಲ್ಲಿ ಆಗಿನ ಶಾಸಕರಾಗಿರ್ತಕ್ಕಂಥ ಅಫಜಲ್ಪುರದ ಶಾಸಕರು ನಾನು ಕೂಡಿ ಸರ್ಕಾರದ ಮೇಲೆ ಒತ್ತಡ ಹಾಕಿ 72 ಕೋಟಿ ರೂಪಾಯಿ ಗುಲ್ಬರ್ಗ ಮತ್ತು ಬಿಜಾಪುರ ಜಿಲ್ಲೆಯ ಕನೆಕ್ಟಿವಿಟಿಗೆ ಅನುಕೂಲ ಆಗಲಿ ಅಂತೇಳಿ ಇವತ್ತು ವಾಡಿ ಮತ್ತು ಉಡ್ಚಾಣ ಬ್ರಿಡ್ಜ್ ಅನ್ನ ಮುಗಿಸುವಂತಹ ಹಂತಕ್ಕೆ ಬಂದಿದ್ದೀವಿ. ಇನ್ನೊಂದು 4-6 ತಿಂಗಳಲ್ಲಿ ಆ ಕೆಲಸ ಪೂರ್ಣಗೊಳ್ತಾ ಇದೆ. 2 ಜಿಲ್ಲೆಯ ಕನೆಕ್ಟಿವಿಟಿ ಆಗ್ತದದು. ಈ ಭಾಗದ ಜನರ ಕನೆಕ್ಟಿವಿಟಿನೂ ಬಹಳ ಅಷ್ಟೇ ಇಂಪಾರ್ಟೆಂಟ್. ಟೈಮ್ ಸೇವಿಂಗ್ ಆಗಬೇಕು, ಜನರ ಸಮೀಪದಲ್ಲಿ ಹೋಗ್ಬೇಕು. ನ್ಯಾಷನಲ್ ಹೈವೇ ನಾನಿವತ್ತು ಯಾವುದು ಇಂಡಿ ನಗರದ ಮಧ್ಯದಲ್ಲೇ ಬಿಜಾಪುರದವರೆಗೆ, ಮಹಾರಾಷ್ಟ್ರದಿಂದ ಕರ್ನಾಟಕದವರೆಗೆ ಒಂದು ನ್ಯಾಷನಲ್ ಹೈವೇ ಸಹಿತ ಮೊದಲು ಏನು ನಮ್ದು NH13 ಇತ್ತು ಅದೇ ರೀತಿಯಲ್ಲಿ ಇಲ್ಲೊಂದು ನ್ಯಾಷನಲ್ ಹೈವೇ ರಸ್ತೆ ಬರ್ತಾ ಇದೆ ಮುಂದಿನ ನಿರ್ಮಾಣದಲ್ಲಿ ಹೊಸ ವಿಧದಲ್ಲಿ. ಇವತ್ತು ಇವೆಲ್ಲ ಅನೇಕ ರಂಗದಲ್ಲಿ ನಾವೆಲ್ಲ ನೋಡಿದ್ದೀವಿ. ಅದರ ಸಮಯದ ಅಭಾವ ಇರೋದ್ರಿಂದ ನಾನು ಬೇರೆ ಎಲ್ಲರಿಗೂ ಮಾತಾಡಕ್ಕೆ ಅವಕಾಶ ಕೊಡಬೇಡ. ನಾನೇ ಪ್ರಾಸ್ತಾವಿಕ ಮತ್ತು ಅಧ್ಯಕ್ಷತೆ ಎರಡೂ ಮಾತುಗಳನ್ನು ನಾನೇ ಆಡಿ ಮುಂದೆ SR ಪಾಟೀಲ್ ಮಾತಾಡಿ ಪೂಜ್ಯರ ಆಶೀರ್ವಚನ ಕೇಳಬೇಕು ಅನ್ನುವಂಥ ಚಿಂತನೆಯಿಂದ ನಾನು ಅನೇಕ ವಿಚಾರಗಳದಾವ. ಆದ್ರೆ ಮಾತುಗಳು ಕೃತಿ ಆಗಬೇಕು. ಕೃತಿಗಳು ಜನ ನೋಡಿ ಮಾತುಗಳಕ್ಕಿಂತ ಹೆಚ್ಚಿಗೆ ನಂಬಿಕೆ ಬರಬೇಕು ಅನ್ನುವಂಥ ವಿಶ್ವಾಸ ನಮ್ದಾಗಿರ್ಬೇಕು. ಮಾತುಗಳನ್ನ ಕೇಳಿರ್ತಕ್ಕಂಥ ದಿನಗಳು ಬಹಳ ನೋಡಿದೀವಿ ನಾವು, ಆದ್ರೆ ಕೃತಿಗಳನ್ನ ಕಾಣಿಸ್ತಕ್ಕಂಥ ದಿನಗಳು ಈಗ ಬಂದಿವೆ ಅನ್ನೋದನ್ನ ಈ ತಾಲೂಕಿನ ಜನ ಇವತ್ತು ಗಮನಿಸ್ತಾ ಇದ್ದಾರೆ. ಅದು ಭೀಮಾಶಂಕರ್ ಸಹಕಾರಿ ಸಕ್ಕರೆ ಕಾರ್ಖಾನೆ ಆಗಿರ್ಬೋದು, ಇನ್ನ ವಿಧದಲ್ಲಿ ಎಲ್ಲ ವಿಧದಲ್ಲಿ
ಅಭಿವೃದ್ಧಿಯ ಹೊಸ ದಿಕ್ಕುದಶೆಯನ್ನ ಯಾವ ರೀತಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವ್ರನ್ನ ಈ ದೇಶ ಕಂಡ ಅಪ್ರತಿಮ ನಾಯಕ, ಪ್ರಾಮಾಣಿಕತೆಗೆ ಇನ್ನೊಂದು ಹೆಸರಿದ್ರೆ ಅದು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು. ಅಂಥವ್ರ ಹೆಸರಿನಲ್ಲಿ ಏನು ಬಿಜಾಪುರದಲ್ಲಿ ಶಾಸ್ತ್ರಿ ಮಾರ್ಕೆಟ್ ಆಯ್ತು, ಅಂಥದೇ ಒಂದು ಸ್ವರೂಪದಲ್ಲಿ ಇಂಡಿ ನಗರದಲ್ಲಿ ಬರಬೇಕು. ಆ ಮೆಗಾ ಮಾರ್ಕೆಟ್ ಇಂಡಿ ನಗರದ ಗ್ರಾಮೀಣ ಪ್ರದೇಶದ ಸರ್ವ ಜನರ ಮಹಾರಾಷ್ಟ್ರ ಕರ್ನಾಟಕ ಗಡಿ ಭಾಗದಲ್ಲಿ ಹೊಸ ವಿಧದಲ್ಲಿ ಕಟ್ಟಡ ಬರಬೇಕು ಅನ್ನುವಂಥ ವಿನ್ಯಾಸ ಏನು ಮಾಡಿದ್ದಾರೆ. ನಾನು ನಿಜಕ್ಕೂ ಅವರೆಲ್ಲರನ್ನ ನನ್ನ ಸಂದರ್ಭದಲ್ಲಿ ಅಭಿನಂದಿಸ್ತೀನಿ. ಮತ್ತು ಅಂಜುಮ್ ಪರ್ವೇಶ್, ನಾನು ಅವ್ರನ್ನ ಬಹಳ ಹೃದಯ ಸ್ಪರ್ಶಿ ನೆನೆಸ್ಕೋಬೇಕಾಗ್ತದೆ. ಈ ಕಟ್ಟಡಕ್ಕಾಗಿ, ಈ ಅನುದಾನಕ್ಕಾಗಿ ಕರ್ನಾಟಕ ರಾಜ್ಯದ ಒಂದು ಐತಿಹಾಸಿಕ ನಿರ್ಣಯವನ್ನು ಬದಲಾವಣೆ ಮಾಡಿದವರು. ಕರ್ನಾಟಕ ಅರ್ಬನ್ ಡೆವಲಪ್ಮೆಂಟ್ ಫೈನಾನ್ಸ್ ಕಾರ್ಪೊರೇಷನ್ ಏನೋ ನಿಧಿ ಇತ್ತು 50% 50-50, ಅದನ್ನ 70% ಬ್ಯಾಂಕ್ ಕೊಡೋದು, 30% ಆ ಸಂಸ್ಥೆಯವರು ವಂತಿಗೆ ಕೊಟ್ರೆ ಆ ಕಟ್ಟಡ ಪೂರ್ಣಗೊಳಿಸಲು ಸಾಧ್ಯ ಆಗ್ತದೆ ಅಂತ ಏನು ಆ ಕಾರ್ಯಕ್ಕೆ ಸಹಾಯ ಮಾಡಿದ್ದಾರೆ. ನಾನು ಅಂಜುಮ್ ಪರ್ವೇಜ್ ಅವ್ರನ್ನ ಬಹಳ ಮನಸ್ಫೂರ್ತಿ ಕೆಲಸ ಆಗಿದ್ರೆ ಅದು ಅಂಜುಮ್ ಪರ್ವೇಜ್ ಅವ್ರನ್ನ ನಾನು ನೆನಪಿಸ್ಕೋಬೇಕಾದ್ರೆ IAS ಆಫೀಸರ್ಗಳು ಬಹಳ ಕಳಕಳಿಯಿಂದ ಸಹಾಯ ಮಾಡಿರ್ತಾರೆ, ಅವ್ರನ್ನ ನೆನಪಿಸ್ಕೋಬೇಕು. ಸೊ ಕರ್ನಾಟಕ ಸರ್ಕಾರ ಹೊಸ ವಿಧದಲ್ಲಿ ಇವತ್ತು ಹೋಗ್ತಾ ಇದ್ದೀವಿ ನಾವು. ನಾನು 2-3-4 ವರ್ಷ ಸರ್ಕಾರ ಇದಕ್ಕೆ SSC ಗ್ರಾಂಟ್ ಇಟ್ಟಿವಿ. ಮುಂದೆ ಫ್ಲಡ್ ಮತ್ತು ಕರೋನಾದಿಂದ ಸರ್ಕಾರ ವಿಡ್ರಾಲ್ ಮಾಡ್ಬೋದು ಆ ಅನುದಾನ. ಆದ್ರೆ ಇವತ್ತು ಸ್ಥಳೀಯ ಸಂಸ್ಥೆಯ ಸಹಾಯದಿಂದ, ಬ್ಯಾಂಕಿನ ಸಹಾಯದಿಂದ, ಸರ್ಕಾರದ ಸಹಾಯದಿಂದ ಇವತ್ತು ಈ ಕೆಲಸವನ್ನ ಪ್ರಾರಂಭ ಆಗ್ತಾ ಇದೆ. ಮುಂದಿನ 18 ತಿಂಗಳ ಅವಧಿಯಲ್ಲಿ ಈ ಕಟ್ಟಡ ಬಹಳ ಶೀಘ್ರವಾಗಿ ಗುಣಮಟ್ಟದ, ನಾನು ಯಾರೀಗ ಕಟ್ಟಡ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟರ್ ಕೊಟ್ಟಿದ್ದೀವಿ ಅಂದ್ರೆ ನೀವೆಲ್ಲ ನೋಡ್ಬೋದು. ಮಿನಿ ವಿಧಾನಸೌಧ ಇವತ್ತು ಅನೇಕ ಜನ ನನ್ನ ಆತ್ಮೀಯರು ತಮ್ಮಲ್ಲಿ ಮಿನಿ ವಿಧಾನಸೌಧ ಕಟ್ಟಲಿಕ್ಕೆ ನಮ್ಮಲ್ಲಿದು ನಕ್ಷೆಯನ್ನು ಹೋಗ್ತಾ ಇದ್ದಾರೆ. ಅದೇನು ಮಿನಿ ವಿಧಾನಸೌಧ ಕಟ್ಟಿದ್ದಾರೆ, ಆ ಸ್ವಾಮಿಗಳಿಗೆ ಈ ಕೆಲಸವನ್ನ ನಾನೇ ಪರ್ಸನಲಿ ಕರೆದಿದ್ದನ್ನು ಖುಷಿದ್ದೀನಿ. ಯಾಕೆ ಕೇಳಿದ್ರೆ ಆ ಮಿನಿ ವಿಧಾನಸೌಧ ಯಾವ ರೀತಿ ಕಾಣಿಸ್ತದೆ, ಈ ಮೆಗಾ ಮಾರ್ಕೆಟ್ ಆ ರೀತಿ ಕಾಣಿಸ್ಬೇಕು ಅನ್ನುವಂಥ ಚಿಂತನೆಯಿಂದ ಯಾವ ಕೆಲಸಗಳು ಯಾವ ರೀತಿಯಲ್ಲಿ ಆಗ್ತದೆ ಅದು ಇತಿಹಾಸದ ಸ್ವರೂಪದಲ್ಲಿ ಸೇರ್ಬೇಕು. ಇವತ್ತು ಇಂಡಿ ಶಂಕೇಶ್ವರನ ಸ್ಪರ್ಶದ ನಂತರ ಅಭಿವೃದ್ಧಿಯ ಹೊಸ ದಿಕ್ಕನ್ನ ಈ ಇಂಡಿ ನಗರದ ಜನ ನೋಡ್ಬೇಕು. ನಮ್ಮ ಮುಂದಿನ ಪೀಳಿಗೆಯರು ಅಭಿವೃದ್ಧಿಗೆ ಹೊಸ ದೂತದಲ್ಲಿ ಸಾಗಲಿಕ್ಕೆ ಇದು ಪ್ರೇರಣೆ ಆಗಬೇಕು. ಆ ಚಿಂತನೆಯಿಂದ ಅಭಿವೃದ್ಧಿ ಶಕ್ತಿಯನ್ನು ನಾನು 3,50,000 ಕೋಟಿ ರೂಪಾಯಿ ಅನುದಾನ ಇಂಡಿ ಭಾಗದಲ್ಲಿ ಸ್ವಾತಂತ್ರ್ಯದ ನಂತರ ಮತ್ತು ಮುಂದಿನ ನಿರ್ಮಾಣದಲ್ಲಿ ಸಹಿತ ನಾನೇ ಸಹಿತ ಮಾಡಲಾರ್ದಂಥ ಅನುದಾನಗಳನ್ನ ಆ ತಂದದ್ದನ್ನ ಇವತ್ತು ನೆನಪಿಸ್ಕೋಬೇಕಾಗ್ತದೆ. ಈ ಕೆಲಸಗಳನ್ನ ನಾನು ಮಾಡಿದ್ದೀನಿ ಅಂತಲ್ಲ, ನನಗೆ ಕೊಟ್ಟಿರ್ತಕ್ಕಂಥ ಶಕ್ತಿ ಈ ತಾಲೂಕಿನ ಜನ 34 ವರ್ಷಗಳಿಂದ ನನ್ನ ಕುಟುಂಬದ ಮೇಲೆ ನನಗೇನೋ ಒಂದು ಆಶೀರ್ವಾದ, ಸಹಾಯ, ಸಹಕಾರ ಮಾಡಿದ್ದಾರೆ. ಅನೇಕ ನನ್ನ ಹಿರಿಯರಲ್ಲಿ ವೇದಿಕೆಯಲ್ಲಿದ್ದಾರೆ. ಮುಂಭಾಗದಲ್ಲಿ ಅವರೆಲ್ಲರ ಮಾರ್ಗದರ್ಶನ, ಸಹಾಯ, ಸಹಕಾರದಿಂದ ಈ ಒಂದು ಮಟ್ಟಕ್ಕೆ ಮಿಸಾಲ್ ಸೌಕರ್ ಅಂತವ್ರು, ಕೋರೆ ಸೌಕರ್ ಅಂತವ್ರನ್ನ ನಾನು ನೆನಪಿಸ್ಕೋಬೇಕಾಗ್ತದೆ. ಇವರೆಲ್ಲರ ಸಹಾಯ ಸಹಕಾರದಿಂದ ಇಂಥ ಅನೇಕ ಜನ, ದೊಡ್ಡ ಪಡೆಯದ ಹೆಸರು ಹೇಳ್ಕೊಂಡ್ರೆ ಒಂದು 1000 ಜನ, ಅನೇಕ ಜನ ನಮ್ಮನ್ನು ಅಗಲಿದ್ದಾರೆ. ಅವ್ರನ್ನ ಸಹಿತ ನಾನು ನೆನಪಿಸ್ಕೋಬೇಕಾಗ್ತದೆ. ಬಹಳ ಸುದೀರ್ಘ ರಾಜಕಾರಣವನ್ನು ಮಾಡಿರ್ತಕ್ಕಂಥವ್ರು ನಾನು 7 ಚುನಾವಣೆಗಳನ್ನು ಎದುರಿಸಿರ್ತಕ್ಕಂಥ ಒಂದು ಕುಟುಂಬಕ್ಕೆ ಸೇರಿದವ್ ನಾನು. ನನಗೆ ನನ್ನದೇ ಆದಂಥ ಆ ಉಪಕಾರ ಸ್ಮರಣೆಯನ್ನು ಮಾಡುವುದು. ಆದ್ರೆ ಅವರೇನೋ ಒಂದು ವಿಶ್ವಾಸವನ್ನು ಇಟ್ಟಿದ್ರು, ಈ ಭಾಗದ ಜನ ಏನೋ ಒಂದು ಕನಸನ್ನು ಕಂಡಿದ್ರು, ಅದು ನನಸು ಮಾಡುವಲ್ಲಿ ಬಹಳ ಸಂತೋಷದಿಂದ ನಾವು ಇವತ್ತು ಈ ಕಾರ್ಯಕ್ರಮವನ್ನು ಸಾಕ್ಷೀಕರಿಸ್ತಾ ಇದ್ದೀವಿ. ಕರ್ನಾಟಕ ಸರ್ಕಾರ ಮುಂದಿನ ವಿಧದಲ್ಲಿ ಎಲ್ಲ ರೀತಿಯ ಸಹಾಯ ಸಹಕಾರಗಳನ್ನು ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ನಾವು. ನಾನು ಇಲ್ಲಿ ಸಮಗ್ರ ಅಭಿವೃದ್ಧಿ ಆಗಬೇಕು, ಇದಕ್ಕಾಗಿ ಒಂದು ಹೋರಾಟವನ್ನು ಮಾಡಿದ್ದೆ ನಾನು 2010-11ರಲ್ಲಿ. ನಾನೇನವತ್ತು ಡಿಮಾಂಡ್ಗಳನ್ನು ಇಟ್ಟಿದ್ದೆ, 10 ದಿವಸ ಏನೊಂದು ಹೋರಾಟ ಮಾಡಿದೆ. ಆ ಎಲ್ಲ ಡಿಮಾಂಡ್ಗಳನ್ನು ಪೂರೈಸಿ ಈ ಕಾರ್ಯಕ್ರಮವನ್ನು ಸಾಕ್ಷೀಕರಿಸ್ತಕ್ಕಂಥ ಒಂದು ಅತ್ಯಂತ ಆತ್ಮಸಮಾಧಾನದ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿದ್ದೀನಿ. ಮನುಷ್ಯನಿಗೆ ಎಷ್ಟು ದಿವಸ ನಾವು ಅಧಿಕಾರವಾಗಿರ್ತೀವಿ ಅನ್ನೋದು ಬಹಳ ಮಹತ್ವಲ್ಲ. ಸಿಕ್ಕಿರ್ತಕ್ಕಂಥ ಅವಕಾಶವನ್ನು ಯಾವ ರೀತಿ ನಾವು ಸದುಪಯೋಗಪಡಿಸಿಕೊಂಡಿದ್ದೀವಿ, ಜನ ಸಮುದಾಯಕ್ಕೆ ನಾವು ಕೊಟ್ಟಿರ್ತಕ್ಕಂಥ ಕೊಡುಗೆಗಳೇನು, ನಾವು ಹೋದ ನಂತರ ಜನ ಅದನ್ನ ಸ್ಮರಣೆ ಮಾಡಬೇಕು ಅನ್ನುವಂಥ ಚಿಂತನೆಯಿಂದ ಈ ಅವಧಿಯನ್ನು ನಾನು ಸದುಪಯೋಗಪಡಿಸಿಕೊಂಡಿದ್ದೀನಿ. ಅದಕ್ಕಾಗಿ ಇತಿಹಾಸದ ಸುವರ್ಣಾಕ್ಷರಗಳಿಂದ ಇಂಡಿ ನಗರದಲ್ಲಿ, ಇಂಡಿ ಭಾಗದಲ್ಲಿ ಹೊಸ ದಸೆಯಲ್ಲಿ ಬರ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ನಾನು ಒಂದು ಮಾತನ್ನ ಪೂಜ್ಯರ ಆಶೀರ್ವಾದದಿಂದ ಅವರೇನೋ ಒಂದು ನನಗೊಂದು ಗೆದ್ದ ದಿವಸ ಹೋದಾಗ ಒಂದು ಮಾತನ್ನ ಹೇಳಿದ್ರು, ಇಂಡಿ ಬಂಗಾರದ ಗಿಂಡಿ ಆಗ್ಬೇಕಂತೇಳಿ. ಬಹುತೇಕ ಅದು ಬಂಗಾರದ ಗಿಂಡಿ ಆಗ್ಯದ ಅನ್ನೋದಕ್ಕೆ ನೀವು ಸೂಕ್ಷ್ಮವಾಗಿ ಇವತ್ತು ಗಮನಿಸಿದ್ರೆ, ನಿಮಗೆ ಸಮಾಧಾನ ಆಗಿದ್ರೆ ತಾವು ಕೊಟ್ಟಿರ್ತಕ್ಕಂಥ ವಾಣಿಗೆ ಇವತ್ತೊಂದು ವಿಶೇಷವಾದಂಥ ಅರ್ಥ ಬರ್ತದೆ ಅನ್ನುವಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ, ಇದಕ್ಕೇನಾದರೂ ಶಕ್ತಿ ಸ್ವರೂಪ ಇದ್ರೆ ಅದು ತಮ್ಮ ವಾಣಿ. ಇದು ನನ್ನಿಂದ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ.
ನೀವು ಅವತ್ತೇನೋ ಒಂದು ಸ್ಫೂರ್ತಿದಾಯಕ ವಾಣಿಯನ್ನು ನನಗೆ ತುಂಬಿದ್ರಿ, ನೀವೇನೋ ಒಂದು ಶಕ್ತಿಯನ್ನು ನನಗೆ ಕೊಟ್ಟಿದ್ರಿ, ನೀವೇನೋ ನನಗೊಂದು ಆಶೀರ್ವಾದವನ್ನು ಮಾಡಿದ್ರಿ, ಅದರ ಪ್ರತೀಕವಾಗಿ ಎಲ್ಲ ಕೆಲಸಗಳಾಗಿವೆ ಅನ್ನೋದಂತ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿ, ನಿಮ್ಮ ಆಶೀರ್ವಾದ ಈ ಭಾಗದ ಸರ್ವರ ಮೇಲೆ ಇರಲಿ, ನಿಮ್ಮ ಕರುಣೆ, ನಿಮ್ಮ ಮಾತೃ ಹೃದಯ ಪ್ರೀತಿ ಸದಾ ನಮ್ಮ ಜನರ ಮೇಲೆ ಇರಲಿ. ನಾನು ಯಾಕೆ ವಿಶೇಷವಾಗಿ ಈ ಕಾರ್ಯಕ್ರಮ ನಿಮ್ಮನ್ನು ಕರೆಸಿದೆ ಅಂತ ಕೇಳಿದ್ರೆ, ನಮ್ಮ ಭಾಗದ ಜನ ನೊಂದು ಬೆಂದಿದ್ದಾರೆ. ಕರೋನಾದಲ್ಲಿ ಬಹಳ ಜನ ನಮ್ಮನ್ನು ಅಗಲಿದ್ದಾರೆ. ಆ ಹೊಸ ಬದುಕಿಗೆ ಹೋಗ್ಬೇಕಾದ್ರೆ ಆ ಕುಟುಂಬಗಳನ್ನ ಆತ್ಮಸ್ಥೈರ್ಯ ತುಂಬಬೇಕು. ಆ ಕುಟುಂಬಗಳಿಗೆ ಹೊಸ ಬದುಕಿನ ಜೊತೆಗೆ ಆದತ್ತನ್ನ ನೆನಪನ್ನ ಮರುವಿದ್ದಾದ್ರೆ ಮಾತ್ರ ನಮ್ಮ ಮುಂದಿನ ಬದುಕು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ನಿಮ್ಮ ಆಶೀರ್ವಾದ ಆಗಲಿ ಅಂತ ಹೇಳಿ ನಾನು ವಿಶೇಷ ಮನವಿಯನ್ನು ಮಾಡಿಕೊಂಡು ನಿಮ್ಮ ಈ ಕಾರ್ಯಕ್ರಮಕ್ಕೆ ನಾನು ಕರೆದಿದ್ದೀನಿ. ನೀವು ಬರುವ ಮುಖಾಂತರ ಈ ಭಾಗದಲ್ಲಿ ಸ್ವಂತನ ರೂಪದಲ್ಲಿ ಯಾವ ಕುಟುಂಬಗಳು ಈ ಮಹಾಮಾರಿಯಿಂದ ತತ್ತರಿಸಿ ಹೋಗಿವೆ ಅವರಿಗೆ ನಿಮ್ಮ ಆಶೀರ್ವಾದ ಇರಲಿ. ಆ ಕುಟುಂಬಗಳಿಗೆ ಆತ್ಮಸ್ಥೈರ್ಯ ತುಂಬಲಿ, ಅವರ ಬದುಕು ಹೊಸ ಸ್ವರೂಪದಲ್ಲಿ ಸಾಗಲಿಕ್ಕೆ ನಿಮ್ಮ ಆಶೀರ್ವಾದ ಆ ಕುಟುಂಬಗಳ ಮೇಲೆ ಇರಲಿ ಅನ್ನುವಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಅನೇಕ ಜನ ಈ ಭಾಗದ ಸಹಾಯ ಸಹಕಾರ ಮಾಡಿದ್ದಾರೆ. ಇಂಥ ಕಾರ್ಯಕ್ರಮಗಳು ಪಕ್ಷಾತೀತವಾಗಿ ನಿಮಗೆ ಜನರಿಗೆ ಒಂದು ಮಾತನ್ನ ಹೇಳಿದೆ, ಚುನಾವಣೆ ಬಂದಾಗ 1 ತಿಂಗಳ ರಾಜಕಾರಣ ಮಾಡೋದು, ಆದ್ರೆ 4 ವರ್ಷ 11 ತಿಂಗಳ ಎಲ್ಲ ಪಕ್ಷದ ಎಲ್ಲ ವಿಧದಲ್ಲಿ ಎಲ್ಲ ಸಮುದಾಯ ಎಲ್ಲ ಪ್ರದೇಶ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಾವು ಶ್ರಮಿಸಬೇಕು. ಆ ದೂರದೃಷ್ಟಿ ರಾಜಕಾರಣ ಇಲ್ಲಿ ಬಂದಾಗ ಮಾತ್ರ ಈ ಭಾಗ ಅಭಿವೃದ್ಧಿ ಆಗಲು ಸಾಧ್ಯ ಆಗ್ತದೆ. ಆ ಚಿಂತನೆಯಿಂದ ಅನೇಕ ಜನ ಬೇರೆ ಬೇರೆ ಪಕ್ಷದಲ್ಲಿದ್ದರೂ ಸಹಿತ ನನಗೆ ಸಹಾಯ ಸಹಕಾರ ಮಾಡಿದ್ದಾರೆ. ಇಂಥ ಕಾರ್ಯಕ್ರಮಗಳು ಈ ಭಾಗದಲ್ಲಿ ಅಭಿವೃದ್ಧಿ ಆಗಿದ್ರೆ ಅವರ ಕೊಡುಗೆನೂ ಬಹಳ ಅದ ಅನ್ನೋದನ್ನ ನಾನು ಇವತ್ತು ನೆನಪಿಸ್ಕೊಬೇಕಾಗ್ತದೆ. ಅದು ನಿಜವಾದಂತಹ ಪ್ರಜಾಪ್ರಭುತ್ವ. ಚುನಾವಣೆಯಲ್ಲಿ ಮತ ಹಾಕಿದ ಬಳಿಕ ಮುಗುತ್ತದು. ನೀವು ಕ್ಷೇತ್ರವನ್ನು ಪ್ರತಿಸಕ್ಕಂಥವರು ಸರ್ವರಿಗೂ ಜನಪ್ರತಿನಿಧಿಯಾಗಿ ನಿಮ್ಮ ಗೌರವ ಸ್ವರೂಪದಲ್ಲಿ ನೀವು ಬದುಕಲಾಕ ಮಾತ್ರ ಅದಕ್ಕೊಂದು ಅರ್ಥ ಬರ್ತದೆ. ಅಂತ ಅರ್ಥಪೂರ್ಣವಾದಂಥ ದಿನಗಳನ್ನು ಈ ಭಾಗದಲ್ಲಿ ನಾವೆಲ್ಲ ಕಳೆದಿದ್ದೀವಿ ಅನ್ನುವಂಥ ಮಾತನ್ನ ನಾನು ಹೇಳಿ, ಇಷ್ಟೆಲ್ಲ ಕೆಲಸ ಕಾರ್ಯಗಳಾಗಿದ್ರೆ ಅಲ್ಲಿ ಹಿಡಿದು ಇಲ್ಲಿವರೆಗೆ ಯಾರು ಅಧಿಕಾರಿಗಳು ಇಂಪ್ಲಿಮೆಂಟಿಂಗ್ ಅಥಾರಿಟಿ ಅಧಿಕಾರಿ ವರ್ಗದವ್ರನ್ನ ಇಲ್ಲಿಂದ ಹೋದವ್ರನ್ನಾಗ್ಲಿ ಗೆದ್ದವ್ರನ್ನಾಗ್ಲಿ ನಾನು ಸ್ಮರಿಸ್ತೀನಿ. ನಾನೆಲ್ಲ ಅನುದಾನಗಳ ತಂದು ಕೊಟ್ಟಿರ್ಬೋದು, ಅದರ ಸದುಪಯೋಗವನ್ನ ಅದರ ಸದಲಾಭವನ್ನು ಮಾಡಿರ್ತಕ್ಕಂಥ ಕೀರ್ತಿ ಆ ಅಧಿಕಾರಿ ವರ್ಗದವ್ರಿಗೂ ಸೇರ್ತದೆ. ನಾನು ಅದಕ್ಕಾಗಿ ಆ ಅಧಿಕಾರಿ ವರ್ಗದವರು ಸಹಿತ ಮನಸ್ಫೂರ್ತಿ ನನ್ನ ಭಾಗದ ಜನರ ಪರವಾಗಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ. ನೀವು ಮಾಡಿರ್ತಕ್ಕಂಥ ಆ ಸೇವಾ ಮನೋಭಾವನೆ, ನಿಮ್ಮ ಇಚ್ಛಾಶಕ್ತಿ, ಹಗಲಿರುಳು ನೀವೇನು ಶ್ರಮಿಸಿದ್ರಿ, ನಿಮಗೂ ಸಹಿತ ಇದರ ಒಂದು ಗೌರವ ಸಲ್ತದ ಅನ್ನುವಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ, ಈ ಕರೋನಾ ಮಹಾಮಾರಿಯಲ್ಲಿ ಇಷ್ಟು ಸಂಖ್ಯೆಯಲ್ಲಿ ತಾವೆಲ್ಲ ಕೂಡಿದ್ದೀರಿ. ಯಾರು ಮುಂದಿನ ಕೆಲವು ದಿನ ಇನ್ನೂ ಮಹಾಮಾರಿ ನಮ್ಮಿಂದ ದೂರ ಆಗಿಲ್ಲ, 3ನೇ ಅಲೆ ಬರ್ತದನ್ನುವಂತ ಅನೇಕ ತಜ್ಞರ ಅಭಿಪ್ರಾಯದ ಬರ್ತದ ನಾವಿಂದ ಬರಬೇಕಾಗಿದೆ. ಮಹಾರಾಷ್ಟ್ರ ಪಕ್ಕದಲ್ಲಿದ್ದೀವಿ. ಡೆಲ್ಟಾ, ಬ್ಲ್ಯಾಕ್ ಫಂಗಸ್, ಯೆಲ್ಲೋ ಫಂಗಸ್, ವೈಟ್ ಫಂಗಸ್, ಪೋಸ್ಟ್ ಕೋವಿಡ್ ನಂತರ ಕರೋನಾ ನಾವೆಲ್ಲ ಸುಧಾರಿಸಿದ ನಂತರ ಅನೇಕ ಸಮಸ್ಯೆಗಳನ್ನು ನಮ್ಮ ಜನ ಎದುರಿಸಿದ್ದಾರೆ. ವೈದ್ಯ ಸಮೂಹವನ್ನು ಸಹಿತ ನಾನು ಅಭಿನಂದಿಸ್ತೀನಿ. ಅದು ಗೌರ್ಮೆಂಟ್ ಆಗಿರ್ಬೋದು, ಪ್ರೈವೇಟ್ ಡಾಕ್ಟರ್ಸ್ ಆಗಿರ್ಬೋದು, ತಮ್ಮ ಜೀವನದ ಹಂಗನ್ನ ಬಿಟ್ಟು ನಮ್ಮ ಜನರಿಗಾಗಿ ಶ್ರಮಿಸಿದ್ದಾರೆ. ನಮ್ಮ ಸರ್ಕಾರಿ ಆಸ್ಪತ್ರೆಗಳು, ಪ್ರೈವೇಟ್ ಹಾಸ್ಪಿಟಲ್ಗಳು ಮತ್ತು ಸ್ಪಂದನ ಪೂರಾ ಸ್ಟಾಪ್ ಆಗಿ ಆ ಸಂದರ್ಭದೊಳಗೆ ಅದರದೇನು ಸಂಬಂಧಪಟ್ಟಂತ ಡೈರೆಕ್ಟರ್ಸ್ ಅದರ ನಾನು ಅವರಿಗೂ ಸಹಿತ ಅಭಿನಂದನೆ ಸಲ್ಲಿಸ್ತೀನಿ. ನಮ್ಮ ಜನ ಸಂಕಷ್ಟದಾಗಿದ್ದಾದ್ರೆ ನೀವು ನಮ್ಮ ಜನರ ಸಹಾಯಕ್ಕೆ ಸ್ವಲ್ಪ ಮಟ್ಟಿಗೆ ಸ್ವಲ್ಪ ದಿವಸ ಅದು ತರೆದು ನಮ್ಮ ಸೇವೆಯನ್ನು ಕೊಟ್ಟಿದ್ರಿ ನಮ್ಮ ಜನರಿಗೆ, ನಿಮಗೂ ಸಹಿತ ನನ್ನ ಋಣಿ ಇದೆ ಅನ್ನುವಂಥ ಮಾತನ್ನು ನಾನು ಈ ಸಂದರ್ಭ ಹೇಳಿ, ಮಾಧ್ಯಮದ ಗೆಳೆಯರು ಈ ಭಾಗದ ಅನೇಕ ದುರಂತ ಸಮಸ್ಯೆಗಳಿಗೆ ನಿಮ್ಮದೇ ಆದಂಥ ಪ್ರತಿಬಿಂಬವನ್ನು ಕೊಟ್ಟಿದ್ದೀರಿ. ನನಗೆ ಸರಿಯ ರೂಪದಲ್ಲಿ ನಿಮ್ಮ ಪತ್ರಿಕೆಯಲ್ಲಿ ಬರ್ತಕ್ಕಂಥ ವರದಿಗಳು ನನಗೆ ಅಭಿವೃದ್ಧಿ ಮಾಡಲಿಕ್ಕೆ ಹೊಸ ಅವಕಾಶ ಮಾಡಿಕೊಟ್ಟಿದ್ರಿ. ನಿಮಗೂ ಸಹಿತ ನನ್ನ ಅಭಿನಂದನೆಗಳು. ಈ ಭಾಗದ ಅನೇಕ ಮಠಾಧೀಶಗಳಾಗಿದೆ, ಮಠಮಾನ್ಯಗಳಿಂದ ಶ್ರೀಮಂತ ಹೊಂದಿರತಕ್ಕಂಥ ಪ್ರದೇಶ ನಮ್ಮ ಆ ಸಂಸ್ಕಾರ ನಮ್ಮ ಜೊತೆಗೆ ನಾವು ಉಳಿಸ್ಕೊಂಡಿದ್ದೀವಿ. ಹಳೆ ಸಂಪ್ರದಾಯದೊಂದಿಗೆ ಹೊಸ ಆಧುನಿಕ ಬದುಕಿನಲ್ಲಿ ಸಾಗಬೇಕಾದ್ರೆ ಹೊಸ ಆವಿಷ್ಕಾರಗಳು ಬೇಕಾಗ್ತವೆ. ಹೊಸ ಆವಿಷ್ಕಾರ ಇವತ್ತು ಮೆಗಾ ಮಾರ್ಕೆಟ್ ಯಾವ ರೀತಿ ಆಧುನಿಕತೆ ಅಂದ್ರೆ ಅದು ಯಾವ ರೀತಿ ಆಗ್ತದೆ ಅನ್ನೋದನ್ನ ನಾನು ಹೇಳಂಗಿಲ್ಲ. ನೀವು ಅದನ್ನ 15 ತಿಂಗಳ ನಂತರ ನೋಡಕತ್ತೀರಿ. ಈ ತಾಲೂಕಿನ ಜನರಿಗೆ ನಾನು ಏನು ಹೇಳಿದ್ದೀನಿ ಅದನ್ನ ಮಾಡಿ ತೋರಿಸಿದ್ದೀನಿ, ನಾನೇನು ಮಾತಾಡಿದ್ದೀನಿ ಅದನ್ನು ಮಾಡಿ ತೋರಿಸಿದ್ದೀನಿ. ಮಾತುಗಳಕ್ಕಿಂತ ಕೃತಿ ರೂಪದಲ್ಲಿ ಈ ತಾಲೂಕಿನ ಜನ ನಿಮ್ಮ ಹೃದಯದ ಒಂದು ಭಾಗದಲ್ಲಿ ನನಗೊಂದು ಅವಕಾಶ ಕೊಟ್ಟಿದೆ. ಬಹಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗಿಯಾಗಿದ್ದೀವಿ. ಈ ಕಟ್ಟಡ ಈ ತಾಲೂಕಿನ ವ್ಯಾಪಾರಸ್ಥರಿಗೆ, ಸಣ್ಣ ಕೈಗಾರಿಕೆಗಳಿಗೆ ಮತ್ತು ವಿಶೇಷವಾಗಿ ಲಾಭ ಅನುಕೂಲ ಆಗಬೇಕು. ಮುಂದಿನ ದಿನಮಾನದಲ್ಲಿ ಇಲ್ಲಿ ಕೈಗಾರಿಕೆ ಬೆಳವಣಿಗೆ ಆಗಬೇಕಿರುವಂಥ ಕಳಕಳಿಯಿಂದ ನಾನು ರೈಲ್ವೆ ಸ್ಟೇಷನ್ ಬೂಜಾಳದ ಹತ್ರ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಬೆಳವಣಿಗೆಗೆ ಪೂರಕವಾಗಿ ಸರ್ಕಾರದ ಸ್ಥಳವನ್ನು ನಿಗದಿಪಡಿಸಿದ್ದೀವಿ.
ಅದು ಮುಂದಿನ ನಿರ್ಮಾಣದಲ್ಲಿ ಹೊಸ ವಿಧದಲ್ಲಿ ಒಯ್ತೀವಿ. ಇವತ್ತು ಚಾಲನೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಿಂಬಿಗೆ ನೀರನ್ನು ಉಳಿಸುವಂತ ಪ್ರಯತ್ನ ನಾವು ಮಾಡಿದೀವಿ. ಬಂಟ್ವಾಳದ ಸಂಗಮಬಸವ ಮಹಾಸ್ವಾಮಿಗಳನ್ನ ನಾವು ನೆನಪಿಸಬೇಕಾಗ್ತದೆ. ಇವತ್ತು ಇಂಡಿ ನಗರ, ಇಂಡಿ ಭಾಗ ನಿಂಬಿಗೆ ಪ್ರಸಿದ್ಧವಾಗಿರ್ತಕ್ಕಂಥ ಪ್ರದೇಶ ಇದೆ. ಇಂಡಿ ನಗರದ ಒಂದು ಕುಟುಂಬ ನಿಂಬೆಯನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಬೆಳೆದು ಕೃಷಿ ಉದ್ಯಾನ ಪಂಡಿತ್ ಅಂತ ಹೆಸರು ಸಂಗಮಬಸವ ಮಹಾಸ್ವಾಮಿಗಳಿಂದ ಪಡೆದಿದ್ರು. ಅಂತ ಹಂಚಿ ಕುಟುಂಬದವರು ಒಳಗೊಂಡು ಅನೇಕ ಕುಟುಂಬಗಳು ಇಲ್ಲಿ ನಿಂಬೆಯನ್ನು ಬೆಳೆದಿದ್ದಾರೆ. ಆ ಎಲ್ಲ ನಿಂಬೆ ಬೆಳೆಗಾರರಿಗೆ ಆತ್ಮಸ್ಥೈರ್ಯ ತುಂಬಲಿ ಅನ್ನುವಂಥ ಚಿಂತನೆಯಿಂದ ಸಾಮಾಜಿಕ ಕಳಕಳಿ ಹೊಂದಿರತಕ್ಕಂಥ ಹಿಂದಿನ ಸರ್ಕಾರದ ಮುಖ್ಯಮಂತ್ರಿಗಳು ನಿಂಬೆ ಅಭಿವೃದ್ಧಿ ಮಂಡಳಿಯನ್ನ ಆ ಇಡೀ 5 ವರ್ಷದ ಅವಧಿಯಲ್ಲಿ ಯಾವುದೇ ಅಭಿವೃದ್ಧಿ ಮಂಡಳಿ ಕೊಟ್ಟಿರಲಿಲ್ಲ. ಇವೆಲ್ಲ ನೋಡ್ಬೋದು. ಕಾಫಿ ಅಭಿವೃದ್ಧಿ ಮಂಡಳಿ ಬ್ರಿಟಿಷ್ ಕಾಲದಲ್ಲಿ ಆಗಿತ್ತು. ತೂರ್ ಅಭಿವೃದ್ಧಿ ಮಂಡಳಿ ಆಗಿದ್ರೆ ಸನ್ಮಾನ್ಯ ಖರ್ಗೆ ಸಾಹೇಬ್ರನ್ನ, ಧರ್ಮಸಿಂಗ್ ಸಾಹೇಬ್ರನ್ನ ನೆನಪಿಸ್ಕೋಬೇಕಾಗ್ತದೆ. ನಾನು ಏನು ತೊಗರಿ ನಾಡು ಅಂತ ಕರಿತೀವಿ ಗುಲ್ಬರ್ಗ ಭಾಗದಲ್ಲಿ ತೂರ್ ಬೋರ್ಡ್, ಇವತ್ತು ತೊಗರಿ ಅಭಿವೃದ್ಧಿ ಮಂಡಳಿ ಆಗಿದೆ. ನಾನು ಆ ಚಿಂತನೆಯಿಂದ ನಮ್ಮ ಭಾಗದ ಜನರಿಗೆ ನಿಂಬೆ ಬೆಳೆಗಾರರಿಗೆ ಒಂದು ಆತ್ಮಸ್ಥೈರ್ಯ ತುಂಬಬೇಕು. ಆ ನಿಂಬೆ ಬೆಳೆಗೆ ಒಂದು ಸ್ಟೇಟಸ್ ಬರಬೇಕು. ಆ ನಿಂಬೆ ಹೊಸ ವಿಧದಲ್ಲಿ ಸಾಗಲಿಕ್ಕೆ ಅನುಕೂಲ ಆಗಬೇಕು, ಹೊಸ ಆವಿಷ್ಕಾರ ಸಾಗಬೇಕು ಅನ್ನುವಂಥ ದೃಷ್ಟಿಯಿಂದ ನಿಂಬೆ ಅಭಿವೃದ್ಧಿ ಮಂಡಳಿಯನ್ನ ಸ್ಥಾಪನೆ ಮಾಡಿ ಅದರ ಕೇಂದ್ರ ಸ್ಥಾನ ಎಲ್ಲಿದ್ದೀವಿ ಅಂದ್ರೆ ಇಂಡಿ ನಗರದಲ್ಲಿ ಇರ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ್ದೀವಿ. ನನಗೆ ಸಮಾಧಾನದ ನಿಂಬೆ ಬೆಳೆಗಾರರು ಏನು ತೊಂದರೆಯನ್ನು ಅನುಭವಿಸಿದ್ದಾರೆ. ಇವತ್ತು ಆ ಭಾಗದಲ್ಲಿ ಯಾವ ರೀತಿ ಅಡಿಕೆ ಬೆಳೆಗಾರರು ಅನೇಕ ದಶಕಗಳಿಂದ ಹೋರಾಟ ಮಾಡ್ತಾ ಇದ್ದಾರೆ. ಇವತ್ತಿಗೂ ಅಡಿಕೆ ಅಭಿವೃದ್ಧಿ ಮಂಡಳಿ ಆಗಿಲ್ಲ. ಇವತ್ತೇ ನಮ್ಮ ಸ್ಪೀಕರ್ ಅದರ ವಿಶ್ವನಾಥ್ ಕಾಗೇರಿ ಇವತ್ತಿಗೂ ಸಹಿತ ದಶಕಗಳ ಹೋರಾಟ ಮಾಡ್ತಾರೆ. ಅವರೇ ನನಗೆ ಹೇಳ್ತಾರೆ, ನೀವು ಯಾವ ರೀತಿ ಮಾಡ್ಕೊಟ್ರೆ ನಮ್ಮ ಕೈಲಿ ಮಾಡೋದಾಗಿಲ್ಲ ಅಂತೇಳಿ. ಆ ಅಡಿಕೆ ಬೆಳೆಗಾರ ಏನೋ ಶ್ರೀಮಂತರಿದ್ರು, ಕಾಫಿ ಬೆಳೆಗಾರ ಯಾವ ರೀತಿ ಶ್ರೀಮಂತರಿದ್ರು, ನಮ್ಮ ನಿಂಬೆ ಬೆಳೆಗಾರರು ಒಂದು ಕಾಲದಲ್ಲಿ ಅಷ್ಟೇ ಶ್ರೀಮಂತರಿದ್ರು. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಬರದಿಂದ ತತ್ತರಿಸಿ ನೀರಿನ ಹಾಹಾಕಾರದಿಂದ ನಿಂಬೆ ಬೆಳೆಯನ್ನ ರಕ್ಷಣೆ ಮಾಡಲಿಕ್ಕೆ ಟ್ಯಾಂಕರ್ ಮುಖಾಂತರ ನೀರನ್ನು ಹಾಕಿ ಆ ನಿಂಬೆಗಾಗಿ ತಮ್ಮ ಸಾಲ ಮಾಡ್ಕೊಂಡಿರ್ತಕ್ಕಂಥ ನಮ್ಮ ಜನರ ನೋವನ್ನ ನಾನು ಬಹಳ ಸಮೀಪದಿಂದ ನೋಡಿ, ಅದು ವಿಶೇಷವಾಗಿ ತಡವಲ್ಗ ಸುತ್ತಮುತ್ತಲ ಪ್ರದೇಶದಲ್ಲಿ ಅವರಿಗಾಗಿ ಈ ಬೋರ್ಡ್ ಅನ್ನು ಮಾಡಿ ಸ್ವಲ್ಪ ಮಟ್ಟಿಗೆ ಸಹಾಯ ಮಾಡೋದು. ಅದು ಇನ್ನೊಂದು GI ಜಿಯೋಗ್ರಫಿಕಲ್ ಐಡೆಂಟಿಫಿಕೇಶನ್ ಆ ಬೆಳೆಗೆ ಒಂದು ಸಿಗ್ತಕ್ಕಂಥ ಪ್ರಯತ್ನ ಮಾಡಿದೀವಿ ಅಂದ್ರೆ ವರ್ಲ್ಡ್ ವೈಡ್ ಮತ್ತು ಬ್ರ್ಯಾಂಡ್ ಅನ್ನು ಕ್ರಿಯೇಟ್ ಮಾಡ್ತಕ್ಕಂಥ, ಯಾವ ರೀತಿ ಅಪೋಸ್ ಮ್ಯಾಂಗೋದೊಳಗೆ ಕೆಲವು ಬ್ರ್ಯಾಂಡ್ಗಳ ನಿರ್ಮಾಣ ಆಗಿವೆ, ಆ ರೀತಿ ಬ್ರ್ಯಾಂಡ್ಗಳನ್ನು ಮಾಡ್ತಕ್ಕಂಥ ಚಿಂತನೆಯಿಂದ ಈ ಹೊಸ ಆವಿಷ್ಕಾರಗಳನ್ನು ಮಾಡ್ತಕ್ಕಂಥ ಪ್ರಯತ್ನ ನಾವು ಇಲ್ಲಿ ಮಾಡ್ತಾ ಇದ್ದೀವಿ. ಇಂಡಿ ನಗರದ ಜನ ಅಭಿವೃದ್ಧಿಯ ರಸಿಯನ್ನ ಇಲ್ಲಿ ಅನೇಕ ಜನ ಸಹಾಯ ಸಹಕಾರದೊಂದಿಗೆ ಇವೆಲ್ಲ ಕಾರ್ಯಗತಗೊಳ್ತಾ ಇವೆ. ಬಹಳ ಸಂತೋಷದಿಂದ ನಾವು ಕೂಡಿದೀವಿ. ಇನ್ನೂ ಅನೇಕ ವಿಷಯಗಳಿದ್ರು ಸಹಿತ ನಾನಿವತ್ತು 207 ಕೋಟಿ ರೂಪಾಯಿ ಕೊರೋನಾ ಮಹಾಮಾರಿಯಿಂದ ನಾನು ಉದ್ಘಾಟನೆಯನ್ನು ಮಾಡಲಾರದೆ ಉಳಿದಿರ್ತಕ್ಕಂಥ ಕೆಲಸಗಳು ಇಂಡಿ ನಗರದ, ಅದರಲ್ಲಿ ವಿಶೇಷವಾಗಿ ನನ್ನ ತಾಯಿಯಂದ್ರನ್ನ, ಸಣ್ಣ ಮಕ್ಕಳನ್ನ, ಹಿರಿಯರನ್ನ ನಾನು ನೆನಪಿಸ್ಕೋಬೇಕಾಗ್ತದೆ. ಇಂಡಿ ಜನ ನೀರಿಗಾಗಿ ಯಾವ ರೀತಿ ತತ್ತರಿಸಿರೋದನ್ನ ನೀವೆಲ್ಲ ನೋಡಿರ್ಬೋದು. ಪಂಕಿನಗಟ್ಟಲೆ ದಾರಿ ಹೊಡೆದು ಪೈಪ್ ಲೈನ್ ನೀರು ತೋಗಿದ್ರು. ನಾನು ಅದನ್ನು ಅರ್ಥಕೊಂಡೆ 2017 ನವೆಂಬರ್ 10ನೇ ತಾರೀಕಿನ ದಿವಸ ಕರ್ನಾಟಕ ಸರ್ಕಾರದ ಮುಖಾಂತರ 24/7 ವಾರದ 27